ರೀಲ್ನಲ್ಲಿ ಲವ್, ರಿಯಲ್ ಆಗಿ ಮದುವೆ. ಹೌದು, ರೀಲಲ್ಲಿ ಲವ್ ಆಗಿ ರಿಯಲ್ ಲೈಫಲ್ಲೂ ಲವ್ ಆಗಿ ಕೊನೆಗೆ ಮದುವೆ ಆಗ್ತಿದ್ದಾರೆ ಕನ್ನಡದ ನಟಿ ಸ್ಫೂರ್ತಿ ಹಾಗೂ ನಟ ವಿಶ್ವಾಸ್ ಅವರು. ಸೊ ಬನ್ನಿ ಇವತ್ತು ಅವರಿಗೆ ಮಾತನಾಡಿಸೋಣ. ಯಾವಾಗ ಮದುವೆ ಆಗ್ತಿದ್ದಾರೆ, ನಿಜವಾಗ್ಲೂ ಲವ್ ಹೇಗಾಯಿತು, ಈ ಎಲ್ಲದರ ಬಗ್ಗೆ ಮಾತನಾಡೋಣ. ಇದು ವಿಶೇಷ ಕಾರ್ಯಕ್ರಮ, ರೀಲ್ನಲ್ಲಿ ಲವ್ ಆಗಿ ರಿಯಲ್ ಲೈಫಲ್ಲಿ ಮದುವೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸ್ಫೂರ್ತಿ. ವಿಶ್ವಾಸ್ ಅವರಿಗೆ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಸುಗಣ. ಒಂದು ಪ್ರೀತಿ ಅನ್ನೋಂಥದ್ದು ನಿಜವಾಗ್ಲೂ ಎಷ್ಟು ಜೀವನದಲ್ಲಿ ಮುಖ್ಯ ಆಗುತ್ತೆ. ಮತ್ತು ಎಷ್ಟೊಂದು ಜನ ಈಗ ಎಸ್ಪೆಷಲಿ ಸಿನಿಮಾದವರು ಅಂದಿದ ತಕ್ಷಣ ಎಷ್ಟೊಂದು ಜನ ಲವಲ್ಲಿದ್ದಾರೆ ಅಂತ ಕೇಳಿದ್ರೆ ಓಹೋ ಹೌದಾ ಅಂತ ಅಷ್ಟೇ ಗಾಳಿಗೆ ಬಿಡ್ತಾರೆ. ಯಾಕೆ ಅಂತಂದರೆ ಅವರು ಅದು ಮದುವೆವರೆಗೂ ಹೋಗುತ್ತೆ ಅಂತ ಯಾರಿಗೂ ನಂಬಿಕೆನೇ ಇರಲ್ಲ. ಬಟ್ ನಿಮ್ಮ ವಿಷಯದಲ್ಲಿ ಅದು ಸಕ್ಸಸ್ ಆಗಿದೆ, ಮದುವೆವರೆಗೂ ಬಂದಿದೆ, ಎಲ್ರಿಗೂ ಖುಷಿ ಆಗುತ್ತೆ. ನಿಮ್ಮ ಮುಖದಲ್ಲಿ ಕಾಣ್ತಿರೋ ಆ ಖುಷಿನೂ ಕೂಡ ಅದೇ ಗೊತ್ತಾಗ್ತಾ ಇದೆ. ನಿಜಕ್ಕೂ ನಿಮ್ಮ ಲವ್ ಹೆಂಗೆ ಶುರು ಆಯಿತು? ನಿಜ ಹೇಳಬೇಕಂದ್ರೆ ಇದು ಲವ್ ಸ್ಟೋರಿ ಅಲ್ಲ. ದಿಸ್ ಇಸ್ ಮೋರ್ ಲೈಕ್ ಏನಂದರೆ ನಾವೆಷ್ಟು ಜೊತೆಯಲ್ಲಿದ್ವಿ 7 ವರ್ಷ ನಾವು. ಯಾವ ರೀತಿ ಅಂದರೆ ಒಂದು ಬೆಸ್ಟ್ ಫ್ರೆಂಡ್, ಹೀಸ್ ಲೈಕ್ ಅ ಬೆಸ್ಟ್ ಫ್ರೆಂಡ್ ಟು ಮಿ. ಸೊ ಆ ಜೊತೆಯಲ್ಲಿದ್ದಿದ್ದು ದಿನಕ್ಕೆ ನಾನು ಅವ್ರನ್ನ ಅರ್ಥ ಮಾಡ್ಕೊತಾ ಇದ್ದೆ, ನನ್ನನ್ನು ಅವ್ರು ಅರ್ಥ ಮಾಡ್ಕೊಂಡ್ರು. ಆ್ಯಂಡ್ ಹೇಗಿತ್ತು ಅಂದರೆ ಪ್ರತಿ ದಿವಸ ಅವ್ರ ಆ್ಯಕ್ಟಿವಿಟೀಸ್ ನಾನು ನೋಡಿ, ನನ್ನ ಆ್ಯಕ್ಟಿವಿಟೀಸ್ ಅವ್ರು ನೋಡಿ, ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಹೋಯ್ತು, ಓ ನಾವು ಈ ಜೀವನ ಇಡೀ ಜೊತೆಲೇ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಯಾವತ್ತೂ ನಿಜ ಹೇಳ್ಬೇಕಂದ್ರೆ ವಿಶ್ವಾಸ್ ಇವತ್ತವರೆಗೂ ನನಗೆ ಪ್ರಪೋಸ್ ಮಾಡಿಲ್ಲ. ಪ್ರಪೋಸೇ ಮಾಡದೆ 7 ವರ್ಷ ಲವಲ್ಲಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಹಾಗೆ ನಿಮ್ಮ ಇಬ್ಬರ ಆ ಒಂದು ಲವ್ ಇದರಲ್ಲಿ ತೆಕ್ಕೊಂಡಿರೋಂಥ ಒಂದು ಸೆಲ್ಫಿ ಪಿಕ್ಸ್, ಆ ಒಂದು ನಿಮ್ಮ ಮೆಮೊರೀಸ್ನ ನೀವಿಬ್ಬರು ಒಟ್ಟಿಗೆ ಎಷ್ಟು ಚೆನ್ನಾಗಿ ಇದ್ರಿ ಅನ್ನೋಂಥದ್ದನ್ನು ಕೂಡ ಹೇಳುತ್ತೆ. ಆ ಸೆಲ್ಫಿ ಪಿಕ್ಸನ್ನು ಒಂದ್ಸರಿ ನೋಡ್ಕೊಂಬರೋಣ. ಎಲ್ಲೂ ಯಾರಿಗೂ ಕೂಡ ಅನುಮಾನನೇ ಬಂದಿರಲಿಲ್ಲ ಆ್ಯಕ್ಚುಲಿ. ಏನಂದರೆ ನೀವಿಬ್ಬರು ಲವಲ್ಲಿದ್ದೀರಾ. ಯೂಶ್ವಲಿ ಲವಲ್ಲಿದ್ದಾರೆ ಅಂದರೆ ಪೇಜ್ 3 ಪಾರ್ಟಿಗಳು ಅದು ಇದು ಅಂತ ಎಲ್ಲೋ ಒಂದು ಕಡೆ ಕಾಣಿಸ್ಕೊಳ್ಳೋದು, ಎಲ್ಲೋ ಒಂದು ಕಡೆ ಮೀಡಿಯಾದ ಕಣ್ಣಿಗೆ ಬೀಳೋವಂಥದ್ದು ಇದು ಇದ್ದೇ ಇರುತ್ತೆ. ಬಟ್ ಅದನ್ನೆಲ್ಲ ಹೇಗೆ ಎಲ್ಲೂ ಆಚೆ ಬರ್ದಂಗೆ ಹೆಂಗೆ ಮೇಂಟೈನ್ ಮಾಡಿದ್ರಿ ಇಬ್ಬರು ಅಂತ? ಆ್ಯಕ್ಚುಲಿ ಹೋಗ್ತಾ ಇದ್ವಿ, ಬಟ್ ನಾವೇನು ಅಷ್ಟು ಪ್ರಾಮಿನೆಂಟಾಗಿ ಎಲ್ಲರಿಗೂ ಕಾಣಿಸ್ಕೋಬೇಕು ಅನ್ನೋದೇನು ಅಥವಾ ನಮ್ಮ ಮನಸ್ಸಲ್ಲಿ ಇರಲಿಲ್ಲ. ಆಮೇಲೆ ಪೇಜ್ 3 ಪಾರ್ಟೀಸ್ಗೆ ಹೋಗಬೇಕು ಅಥವಾ ಪೇಜ್ 3 ಒಂದು ಯಾವುದೇ ಕಡೆ ಒಂದು ಆ ಥರ ಒಂದು ಪಾರ್ಟೀಸ್ ನಡೀತಾ ಇದೆ ಅಂದರೆ ಅಲ್ಲಿಗೆ ಹೋಗಬೇಕು ಅಂತ ಏನು ನಮ್ಮ ಮನಸ್ಸಲ್ಲಿ ಇರಲ್ಲ. ಎಲ್ಲೋ ಒಂದು ಕಡೆ ಚೆನ್ನಾಗಿರೋ ಒಂದು ಪಾರ್ಟಿಗಂತೂ ಹೋಗ್ತಾ ಇದ್ವಿ. ಅದೇನು ಆ್ಯಂಡ್ ಇನ್ನೊಂದೇನಂದರೆ ನಾವಿಬ್ಬರು ಎಲ್ಲೂ ಇಬ್ಬರೇ ಹೋಗೇ ಇಲ್ಲ. ಟು ಬಿ ವೆರಿ ಫ್ರಾಂಕ್, ಇಟ್ಸ್ ಅ ಬಿಗ್ ಗ್ಯಾಂಗ್ ವಿಚ್ ಯೂಸ್ ಟು ಗೋ. ಆ್ಯಂಡ್ ನಮ್ಮದೇ ಲೋಕದಲ್ಲಿ ಇರ್ತಿದ್ವಿ ನಾವು. ಹೋಗಿ ಯಾರಿಗೋ ಯಾವುದೋ ಒಂದು ಕ್ಯಾಮ್ರಾಗೆ ಫೋಟೋ ಕೊಡೋದಾಗಲಿ ಅಥವಾ ಇನ್ನೊಂದಾಗಲಿ ನಮ್ಗೆ ಅದರಲ್ಲಿ ಇರ್ತಾನೆ ಇರಲಿಲ್ಲ. ನಮಗೆ ನಾವು ಖುಷಿಯಾಗಿರ್ಬೇಕು, ನಮ್ಮ ಫ್ರೆಂಡ್ಸ್ ಖುಷಿಯಾಗಿರ್ಬೇಕು, ಆ ಥರ ಇರ್ತಾ ಇತ್ತು. ಇಟ್ ವಾಸ್ ಮೋರ್ ಲೈಕ್ ದಟ್ ಫನ್ ಲವ್. ಅಂದರೆ ಏನಂತಾರೆ, ಎಂಜಾಯ್ ಮಾಡ್ತಿದ್ವಿ ಪ್ರತಿಯೊಂದು ಮೂಮೆಂಟು. ಯೂಶಲಿ ಈ ಇಬ್ಬರು ಏನು ಈ 2 ಪ್ರೇಮಿಗಳು ಒಂದಾಗಿದ್ದು ಜಾಲಿ ಡೇಸ್ ಸಿನಿಮಾದ ಇದರಲ್ಲಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಜಾಲಿ ಡೇಸಲ್ಲಿ ಫಸ್ಟ್ಗೆ ಇಬ್ಬರು ಕೂಡ ಹೀರೋ ಹೀರೋಯಿನ್ ಆಗಿ ಪೇರ್ ಆದರು. ನಿಜವಾಗ್ಲೂ ಆ ಟೈಮಲ್ಲಿ ಏನಾದರೂ ಇವರಿಬ್ಬರನ್ನ ಹೇಗಿದ್ರು ಅನ್ನೋದು ನೀವು ನೋಡಬೇಕು ಒಂದ್ಸರಿ. ನಾನು ನೋಡಿದ್ರೆ ಒಂದು ನಿಮಿಷ ಟೆನ್ಷನ್ ಆಗುತ್ತೆ ನನಗೆ. ಆ ಟೈಮಲ್ಲಿ ವಿಶ್ವಾಸ್ ತುಂಬ ಸ್ಮಾರ್ಟ್ ಆಗಿದ್ರು, ಇವಾಗಿಂತ ಒಂದು 500 ಟೈಮ್ಸ್. ಸ್ಫೂರ್ತಿ ಅಂತೂ ಫುಲ್ ಬೇಬಿ ಕಟ್ಟಿಂಗು ನನಗೆ ಬಿದ್ರು. ಫುಲ್ ಹುಡುಗ ಥರ ಇದ್ದಂಥ ಹುಡುಗಿ ಅಲ್ವಾ? ಅದರಲ್ಲೇ ನಾನು ಒಂದು ಸೀನಲ್ಲಿ ಇವ್ರ ಫ್ರೆಂಡ್ಸ್ ಎಲ್ಲ ಮಾತಾಡ್ತಾ ಇರ್ತಾರೆ, ನಾನು ಇವ್ರಿಗೆ ಇಂಪ್ರೆಸ್ ಆಗಲಿ ಅಂದ್ಬಿಟ್ಟು ಲಂಗಾದವ್ರು ಯಾಕೋ ಬಾಯ್ ಕಡೆ ಹಾಕೊಂಡು ಜೋರಾಗಿ ಹಿಂಗೆಲ್ಲ ಹೊಟ್ಟೆ ಹಾಕೊಂಡ್ಬಿಟ್ಟು ನಂಗೆ ಇವಾಗಲೂ ಅದನ್ನ ನೋಡಿದ್ರೆ ಅಯ್ಯೋ ನೋಡಿದ್ರೆ ಸ್ಫೂರ್ತಿನೇನಾ ಇದು ಅಂತ ಅನ್ಸುತ್ತೆ. ಬಟ್ ವಿಶ್ವಾಸ್ ಸ್ವಲ್ಪ ಆಲ್ಮೋಸ್ಟ್ ಸೇಮ್ ಹಾಗೆ ಇದ್ದಾರೆ, ಏನು ಚೇಂಜಸ್ ಇಲ್ಲ. ಮೇಯ್ನ್ ಆಗಿ ಸ್ಫೂರ್ತಿ ಎಲ್ಲಿ ಇಂಪ್ರೆಸ್ ಮಾಡಿದ್ದು ನಿಮಗೆ ಫಸ್ಟ್? ಯಾವಾಗ ಇದು ಏನು ಲವ್ ಇನ್ ಫಸ್ಟ್ ಸೈಟ್ ಅಂತ ಆಯ್ತಾ ಅಥವಾ ಹೇಗೆ? ಇಲ್ಲ, ಆ್ಯಕ್ಚುಲಿ ನಾನು ಇವಳನ್ನ ನೋಡಿದ್ದೇನೆ ಆಕಸ್ಮಿಕ. ಅದು ಸುಮ್ಮನೆ ನಾನೇನೋ ಒಂದು ಯಾರೋ ಕರೀತಾ ಇದ್ದಾರೆ ಹೋಗೋಣ ಅಂತ ಒಂದು ಮನಸ್ಸು ಇಟ್ಕೊಂಡೆ. ಯಾಕೆಂದರೆ ಅಷ್ಟರಲ್ಲಾಗಲೇ ಸುಮಾರು ಜನ ಕರ್ದಿ ನನಗೆ ಬೋರ್ ಆಗಿಬಿಟ್ಟಿತ್ತು. ಎಲ್ಲರೂ ಕರೀತಾರೆ, ಸುಮ್ಮನೆ ಬಾ ನೋಡ್ತಾರೆ, ಮಾಡ್ತೀವಿ ಅಂತ ಹೇಳಿ ಕಳಿಸ್ತಾರೆ ಅಂದ್ಬಿಟ್ಟು ಅದೇ ಮನಸ್ಸಲ್ಲಿ ಇಟ್ಕೊಂಡು ಸುಮ್ಮನೆ ಹೋದೆ. ಕಾರ್ ಪಾರ್ಕ್ ಮಾಡಿದೆ, ಗೇಟ್ ಮುಂದೆ ಅಡ್ರೆಸ್ ಹುಡುಕ್ತಾ ಇದ್ದೆ. ಅಲ್ಲೇ ನಿಲ್ಲಿಸಿ ಅಂತ ಏನೋ ಒಂದು ವಾಯ್ಸ್ ಫೋನಲ್ಲಿ ಬಂತು ನನಗೆ, ನಿಲ್ಲಿಸಿ ಅಲ್ಲೇ ಕಾರ್, ಅದೇ ವಿಶ್ವಾಸ್ ಅಂತ ಹೇಳಿದ್ರು. ಸರಿ ಇಳಿಸ್ದೆ. ಆಮೇಲೆ ಫೋನ್ ಕಟ್ ಮಾಡಿ ಕಾರಿಂದ ಇಳಿದೆ. ಸುಮ್ಮನೆ ಎಲ್ಲೋ ಹಿಂಗೆ ನೋಡ್ತಾರೆ, ಎಲ್ಲೋ ಒಂದು ಆ ಕಡೆ ಎಲ್ಲೋ ಒಂದು ಓಬಿ ವಾಯ್ಸ್ ಥರ ಗೊತ್ತಾಯ್ತು ನನಗೆ. ಯಾರೋ ಒಂದು ಹುಡುಗಿ ತೆಲುಗುಲ್ ಮಾತಾಡ್ತಿದ್ದಾಳೆ. ಯಾರು ತೆಲುಗುಲ್ ಮಾತಾಡ್ತಿದ್ರಾ? ಜೋರಾಗಿ ಹಲೋ ಹಲೋ ಅಂತ ಜೋರಾಗಿ ಕೂಗ್ತಾ ಇದ್ಲು, ತೆಲುಗುಲ್ ಮಾತಾಡ್ತಾ ಇದ್ಲು. ನಾನು ನನ್ನ ಫ್ರೆಂಡ್ಗೆ ಹೇಳ್ದೆ, ಇದ್ಯಾವುದೋ ತೆಲುಗು, ಏನಪ್ಪ ಇವಳು ಮುಗಿದೋಳೆ ಅಂತ. ನಾನು ಇನ್ನೂ ಚಿಕ್ಕ ಹುಡುಗಿ, ನನಗೂ ಗೊತ್ತಿಲ್ಲ.
ಯಾರು ಅನ್ನೋದೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ಸುಮ್ಮನೆ ನೋಡಿದೆ ಮೇಲೆ ಆಮೇಲೆ ಗೊತ್ತಾಯ್ತು ಯಾರೋ ಬಂದಿರಬೇಕು ನಮ್ಮ ಥರನೇ ಅಂದ್ಬಿಟ್ಟು ನಾನು ಸುಮ್ಮನೆ ನೋಡಿದೆ. ಅದೇ ಫಸ್ಟ್ ಟೈಮು. ಬಟ್ ಅವಾಗೇ ನನಗೆ ಬಂದಿದ್ ಲುಕ್ಕೇನೆ ಹೆಂಗಿತ್ತಂದ್ರೆ ಫಾಸ್ಟ್ ಆಗಿ ಬಂದು ಎಸೆಂಟ್ ಕಾರಿಗೆ ನಿಲ್ತು. 8739 ಗಾಡಿ ನಂಬರು, ಸಿಲ್ವರ್ ಕಲರು. ಇಳ್ದಿದ್ದೇನು ಇವಾಗ ಟಾಪ್ ಸ್ಟಾರ್ ಇರ್ತಾರಲ್ಲ ಆ ಥರ ಇಳಿದ್ಬಿಟ್ಟು ನಿಂತ್ಕೊಂಡ್ಬಿಟ್ಟು ಯಾರ ಹತ್ರನೋ ಹಿಂಗೆ ಮಾತಾಡ್ಕೊಂಡು ಯಾರೋ ತುಂಬಾ ದುರಂಕಾರ ಇರ್ಬೇಕು ಇವ್ನು ಮಾತ್ರ ನಾವು ಸಿನಿಮಾ ಸಕ್ಕದಾಗಿ ಕಾಣಿಸ್ತಾರೆ ಅಂತ ನಿಮ್ಗೆ ಅನ್ಸ್ತಾ ಆ ಟೈಮಲ್ಲಿ? ಸೀರಿಯಸ್ ಆಗಿ ನನಗೆ ತುಂಬಾ ಆಟಿಟ್ಯೂಡ್ ಇರಬೇಕು ಇವ್ರಿಗೆ, ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ನಂಗೆ ಟೋನ್ ಜೀನ್ಸೇ ಹಾಕೊಂಡಿದ್ದ, ಬ್ಲೂ ಕಲರ್ ಐ ಮೀನ್ ವೈಟ್ ಕಲರು ಜೊತೆಗೆ ಗ್ರೀನ್ ಏನೋ ಎಂಬ್ರಾಯ್ಡ್ರಿ ಇತ್ತು ಟಿ ಶರ್ಟ್ ಮೇಲೆ. ಬಟ್ ಲವ್ ಅಟ್ ಫಸ್ಟ್ ಸೈಟ್ ಅಲ್ಲ ಅಲ್ಲ ಇದು ಲವ್ವೇ ಅಲ್ಲ ಆಕ್ಚುಲಿ. ನಾನು ಯಾವತ್ತೂ ನಾನು ಆ ಥರ ಇದೇ ಮಾಡಿಲ್ಲ. ಲೈಕ್ ಮೋರ್ ಲೈಕ್ ಅ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಬೋದು ಲವ್ಗೆ ಅಂತ. ಅದಕ್ಕೆ ನೀವು ಹೇಳಿದಾಗೆ ಯಾರಿಗೂ ಗೊತ್ತಾಗಿಲ್ಲ, ಆಮೇಲೆ ಯಾರ ಹತ್ರನೂ ನಾವು ಇದು ಮಾಡಿಲ್ಲ. ಅದು ಏನಕ್ಕೆ ಅಂದರೆ ನನಗೆ ನನ್ನ ಪ್ರಕಾರ ನಾನು ಅವಳು ಮುಂಚೆನೇ ಹೇಳಿದ್ದೆ, ಸಿ ಯಾವುದೇ ಥರದ ವಿಚಾರಗಳಾಗಲಿ 4 ಜನಕ್ಕೆ ಗೊತ್ತಾಗಿ ಆಗೋಕ್ಕಿಂತ ಮುಂಚೆ, ಅದು ಇದು ಆಗೋಕ್ಕಿಂತ ಮುಂಚೆ ನಮ್ಮಲ್ಲೇ ಇದ್ಕೊಂಡು ಆಮೇಲೆ ಗೊತ್ತಾದರೆ ಅದಕ್ಕೊಂದು ಬೆಲೆ ಇರುತ್ತೆ. ಸೊ ಏನಕ್ಕೆ ಸುಮ್ಮನೆ ಎಲ್ಲ ಅದು ಹೇಳ್ಕೊಂಡು ಬರೋರೇ ಜಾಸ್ತಿ, ಅದಕ್ಕೆಲ್ಲ ಬೇಡ ಅಂತ ನಾನೇ ಅವಾಯ್ಡ್ ಮಾಡಿ ಆರಾಮಾಗಿ ಸುಮ್ಮನೆ ಇದ್ದೆ. ಆಮೇಲೆ ಲಾಸ್ಟಲ್ಲಿ ಮನೇಲಿ ಫೈನಲೈಸ್ ಆದಾಗ ಈಗ ಹೇಗೆ ಮನೇಲಿ ಹೇಗೆ ಒಪ್ಕೊಂಡ್ರು ಮದ್ವೆಗೆ? ಇಬ್ಬರದ್ದು ಯಾವುದೇ ಸಮಸ್ಯೆ ಏನಾಗ್ಲಿಲ್ವಾ ಇಬ್ರು ಕಡೆ? ಇಲ್ಲ, ಏನು ಆ ಥರ ಸಮಸ್ಯೆ ಏನಾಗಲಿಲ್ಲ. ಯಾಕೆಂದರೆ ನಾನು ಕೆಲವೊಂದು ಸತಿ ಶೂಟಿಂಗ್ ಹೋದಾಗೆಲ್ಲ ಲೇಟ್ ನೈಟ್ ಆದಾಗ, ಸೊ ಇವಳಿಗೆ ಆರ್ ಟಿ ನಗರ ಮನೆ ಇರೋದ್ರಿಂದ ನಾನು ನಮ್ಮ ತಾಯಿ ಕೇಳ್ತಾ ಇದ್ದೆ, ಸ್ಫೂರ್ತಿ ಬರ್ತಾಳಮ್ಮ ಮನೇಲಿ, ನಿನ್ನ ಜೊತೆ ಮಲಗಿಸ್ಕೋ ಅಂತ. ಸೊ ನನ್ನ ಮನೆ ಫಂಕ್ಷನ್ಸ್ಗಾಗಲಿ ಅದಕ್ಕಾಗಲಿ ಸುಮಾರು ಫಂಕ್ಷನ್ಸ್ಗಳಿಗೆ ಬಂದು ಹೋಗಿದ್ದಾಳೆ. ಆಮೇಲೆ ನಮ್ಮ ತಾಯಿ ಕೂಡ ಚೆನ್ನಾಗಿ ಪರಿಚಯ ಇದ್ದರು. ಆಮೇಲೆ ನಮ್ಮ ತಾಯಿ ಅಷ್ಟು ಆ ಥರ ಅವ್ರಿಗೂ ಅನಿಸಿರ್ಲಿಲ್ಲ ಯಾವತ್ತೂ ನನ್ನ ಮಗ ಇವಳನ್ನ ಲವ್ ಮಾಡ್ತಾ ಇದ್ದಾನೆ ಅಥವಾ ನನ್ನ ಮಗ ಇವಳನ್ನ ಮದುವೆ ಆಗ್ತಾನೆ ಅಂತ. ಅವ್ರು ಆಶ್ಚರ್ಯ ಬಿದ್ದರು. ಆಮೇಲೆ ಏನೋ ಹಿಂಗೆ ಮಾಡ್ಬಿಟ್ಟೆ ನೀನು, ಏನೋ ಹಿಂಗೆ ಈಗ ಹಿಂಗೆ ಹೇಳ್ತಾ ಇದೀಯ ಅಂದರೆ, ಇಲ್ಲಮ್ಮ ಹಿಂಗಿದೆ ಹಿಂಗಿದೆ ಅಷ್ಟೇ, ಯಾರಿಗೂ ಏನಿದ್ದಿರಲಿಲ್ಲ, ನಿಮ್ಮಿಷ್ಟ ಏನು ಎತ್ತ ಅಂತ ತಿಳ್ಕೊಂಡೆ. ಆಮೇಲೆ ಅವ್ರು ಹೇಳಿದ್ರು ಆಯಿತು ನೋಡೋಣ ಬಿಡು ಆಯಿತು ಅಂದ್ಬಿಟ್ಟು ಇದಕ್ಕಿದ್ದಂಗೆ ಒಂದಿನ ಹೋದ್ರು. ಅದೇನೋ ನನ್ನ ಫಸ್ಟ್ ಕೇಳಿದ್ರು, ಏನೋ ನಿಂದು ಟೈಮ್ ಇದನ್ನೆಲ್ಲ ನೋಡ್ಕೊಂಬರ್ತೀನಿ ಅಂತ. ನಮ್ಮ ಚಿಕ್ಕಪ್ಪ ಫೋನ್ ಮಾಡಿದ್ರು, ನಮ್ಮ ಆಂಟಿ ಫೋನ್ ಮಾಡಿದ್ರು. ಇದಕ್ಕಿದ್ದಂಗೆ ನಾಳೆ ಡೇಟ್ ಚೆನ್ನಾಗಿದೆ, ಅವ್ರ ಮನೆಯವ್ರನ್ನ ನಾವು ಮನೆಗೆ ಹೋಗ್ತೀವಿ. 10 ಗಂಟೆ ರಾತ್ರಿ ಫೋನ್ ಮಾಡ್ಬಿಟ್ಟು ನಿಮ್ಮ ಮನೆಗೆ ನಾಳೆ ಬರ್ತಾರೆ ನಮ್ಮ ಮನೆಯಿಂದ ಎಲ್ಲರೂ, ನಿಮ್ಮ ಮನೆಗೆ ಅವ್ರಿಗೆ ಹೇಳ್ಬಿಡು, ಅವ್ರ ಮನೆಗೆ ನಾವು ಹೋಗ್ತೀವಿ, ಅದಾದ್ಮೇಲೆ ಅವ್ರು ನಮ್ಮ ಮನೆಗೆ ಬರಕ್ಕೆ ಕೇಳೋ. August 15th ನಮ್ಮ ಮನೆಗೆ ಅವ್ರು ಬಂದಿದ್ದು ಅಂಡ್ ಅವ್ರ ಮನೆಗೆ ನಮ್ಮ ಮನೆಯವ್ರೆಲ್ಲರೂ ಹೋದ್ರು. ಹಿಂದಿನ ದಿವಸ ರಾತ್ರಿ 10 ಗಂಟೆಗೆ ವಿಶ್ವಾಸ್ ಫೋನ್ ಮಾಡಿ ಹೇಳಿದ್ದು ಈ ತರ ಬರ್ತಾರೆ ಅಂತ. ನೀವು ನಂಬಲ್ಲ, ಅದೊಂದು ಇನ್ಸಿಡೆಂಟ್ ನಾನು ಹೇಳ್ತೀನಿ. ಇಷ್ಟು ವರ್ಷದಿಂದ ಅವ್ರನ್ನೂ ನೋಡ್ಕೊಂಡ್ ಬಂದಿದ್ದೀವಿ. ನಮ್ಮ ಮನೆಗೆ ಬಂದಾಗ ಕಾಫಿ ತೊಗೊಂಡು ಹೋಗಿ ಆ ಶಾಸ್ತ್ರ ಎಲ್ಲ ಮಾಡ್ಬೇಕಂತ ತುಂಬ ಆಸೆ ಇತ್ತು. ನಾನು ಮಿಸ್ ಮಾಡ್ಕೊತೀನೇನೋ ಅಂದ್ಕೊಂಡಿದ್ದೆ, ಬಟ್ ಲಕ್ಕಿಲಿ ಎಲ್ಲ ಆಯಿತು. ನಾನು ಕಾಫಿ ತೊಗೊಂಡು ಹೋಗ್ಬೇಕಾದ್ರೆ ಇಷ್ಟು ವರ್ಷ ಗೊತ್ತಿದ್ರು ನನ್ನ ಕೈ ಹಿಂಗೆ ನಡುಗ್ತಾ ಇದೆ. ಆಮೇಲೆ ಅಮ್ಮಗೆ ಕೊಟ್ಟ, ವಿಶ್ವಾಸ ಅವ್ರ ಅಮ್ಮಂಗೆ ಕೊಟ್ಟಾಗ ನಂಗೆ ಯಾಕೋ ಕೈ ನಡುಗ್ತಿದೆ. ಇಷ್ಟು ವರ್ಷ ಇಲ್ದಿರೋದು ಇವಾಗ ನಡುಗ್ತಿದ್ಯಾ. ವೆರಿ ಬ್ಯೂಟಿಫುಲ್ ಮೆಮೊರೀಸ್ ಅಂತ ಹೇಳ್ಬೋದು. ಸಡನ್ ಆಗಿ ಎಲ್ಲ ಆಗೋಯ್ತು. ಆ್ಯಂಡ್ August 15th ಅವ್ರ ಮನೆಗೆ ಬಂದಿದ್ರು ಆ್ಯಂಡ್ August 20th ಡೇಟ್ ಫೈನಲೈಸ್ ಆಗೋಯ್ತು. ಸೂಪರ್ ಸೂಪರ್. ಸೊ ಈಗ 30ನೇ ತಾರೀಕು ಮದುವೆನಾ, ಹೇಗೆ ನಡೀತಾ ಇದೆ ಮದುವೆದು ಪ್ರಿಪ್ರೇಷನ್ಸ್ ಎಲ್ಲ? ನನಗೆ ಏನು ಹೇಳೋದು, ಎಲ್ಲ ನಡೀತಾ ಇದೆ ಮಾಮೂಲಿ, ಎಲ್ಲ ಜೀವನದಲ್ಲೂ ಹೇಗೆ ನಡೆಯುತ್ತೆ ಹಾಗೆ ನಡೀತಾ ಇದೆ. ಟು ಬಿ ವೆರಿ ಫ್ರ್ಯಾಂಕ್, ನನಗಿಂತ ಜಾಸ್ತಿ ತುಂಬ ಓಡಾಡ್ತಾ ಇದೆ ಸ್ಫೂರ್ತಿ. ನನಗೆ ಯಾವಾಗಲೂ 24/7 ನನ್ನ ಫ್ರೆಂಡ್ಸ್ ಇದ್ದಾರೆ. ಆಮೇಲೆ ಅದರಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ ನವೀನು, ಜತಿನ್, ವಿಕ್ಕಿ ಮತ್ತೆ ಸಂತೋಷ್ ಅಂತ. ಸೊ ಇಂಥ ಕೆಲವರು ಎಲ್ಲರೂ ಸುಮಾರು ಜನ ವ್ಯಕ್ತಿಗಳು ನನಗಿಂತ ಜಾಸ್ತಿ ಓಡಾಡ್ತಾ ಇದ್ದಾರೆ ಅವರೇನೆ. ಅದರಲ್ಲೂ ನನಗೆ ಕ್ಲೋಸ್ ಫ್ರೆಂಡ್ಸ್ ಅಲ್ಲಿ ಇವ್ರು ಇಷ್ಟು ಜನನು ತುಂಬಾ ಓಡಾಡ್ತಾರೆ. ಅದ್ರಲ್ಲಿ ಜಾಸ್ತಿ ಓಡಾಡೋದ್ರೆ ನವೀನ್ ಅಂತ ಒಬ್ಬ ನನ್ನ ಫ್ರೆಂಡ್. ಹೆಂಗಂದ್ರೆ ನಮ್ಮ ಮನೆಯವರೆಲ್ಲರೂ ಆರಾಮಾಗಿದ್ದಾರೆ. ನಮ್ಮನ್ನ ಇವ್ರೆಲ್ಲರೂ ಹೇಗೆ ಜೊತೆಲಿ ನನ್ನ ಅಣ್ಣಂದ್ರ ತರ, ಇವ್ರಿಗೆ ನನ್ನ ಫ್ರೆಂಡ್ಸ್ ಎಲ್ಲರೂ ತಂಗಿರ್ತಾರ, ಎಲ್ಲರೂ ರಾಖಿ ಕಟ್ಟೇ ನಾನು ಅವ್ರೆಲ್ರಿಗೂ ರಾಖಿ ಕಟ್ತೀನಿ. ಸೊ ಇಟ್ಸ್ ಲೈಕ್ ದಟ್ 7 years ಬಂದಿರೋದ್ರಿಂದ ನಮ್ಮ ಮನೆಯವರೆಲ್ಲರೂ ಟೆನ್ಷನ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ನಮ್ಮ ಫ್ರೆಂಡ್ ನವೀನ್ ಅಂತ ತಿರುಪತಿಗೆ ಹೋಗಿದ್ರು. ಛತ್ರ ಬುಕ್ ಮಾಡೋದಕ್ಕೂ ನಮ್ಮ ಫ್ಯಾಮಿಲಿ ಜೊತೆ ಅವರೇ ಹೋಗಿ ಅವರೇ ಸೈನ್ ಮಾಡಿದ್ದಾರೆ. ಇಷ್ಟೊಂದು ಡೀಪ್ ಆಗಿ ಲವ್ ಅಲ್ಲಿ ಇರೋಂಥವ್ರು, ಇಷ್ಟೊಂದು ಚೆನ್ನಾಗಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿರೋರು, ಜಗಳ ಮಾಡದೇ ಇರ್ತಾರೆ, ಆ ಜಗಳನೂ ಆಡಿದ್ದಾರೆ, ಹೊಡೆದಾಡ್ಕೊಂಡಿದ್ದಾರೆ, ಎಲ್ಲನೂ ಆಗಿದೆ. ಅದನ್ನೆಲ್ಲ ಮಾತನಾಡೋಣ. ಬಟ್ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.